recording. Okay, so last class we stopped in this term, torsion. Okay. So Excel sheet open ಆಗ್ತಿದೆ system. 1 minute. Yes, ma'am. Yes, ma'am. So next term is, what is a deflection? So deflection means it is the difference between the original position to deformed position. Okay. ಸೊ ಇವಾಗ ಫಾರ್ ಎಕ್ಸಾಂಪಲ್ ಈಗ ಇದೊಂದು ಬೀಮು, ಸಾರಿ. ಸೊ ಈ ಬೀಮ್ ಅಲ್ಲಿ ಲೋಡ್ ಹಿಂಗ ಅಪ್ಲೈ ಮಾಡೋವಾಗ ಸೊ ಈ ತರ ಬೆಂಡ್ ಆಗತ್ತೆ ಬೀಮ್. ಓಕೆ. ಸೊ ಇವಾಗ ಲೋಡ್ ಬರಕ್ ಮುಂಚೆ ಹಿಂಗಿತ್ತು ಸ್ಟ್ರೈಟ್ ಆಗಿ. ಸೊ ಇದು ಒರಿಜಿನಲ್ ಪೊಸಿಷನ್. ಲೋಡ್ ಬಂದ್ಮೇಲೆ ಈ ತರ ಬೆಂಡ್ ಆಗತ್ತೆ. ಸೊ ಇದು ಬಂದು ಡಿಫಾರ್ಮ್ಡ್ ಪೊಸಿಷನ್. ಓಕೆ. ಸೊ ಇದು ಎರಡಕ್ಕೂ ಡಿಫರೆನ್ಸ್. ಸೊ ಒರಿಜಿನಲ್ ಪೊಸಿಷನ್ ನೀವು, ಡಿಫಾರ್ಮ್ ಪೊಸಿಷನ್ ನೀವು, ಇಲ್ಲ ಡಿಸ್ಟೆನ್ಸ್ ಆರ್ ಡಿಫರೆನ್ಸ್ ಇತ್ತ ಡಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಸೊ ಡಿಫ್ಲೆಕ್ಷನ್ ಜನರಲಿ ಡೆಲ್ಟಾ ಅಂತ ಡಿನೋಟ್ ಮಾಡ್ತೀವಿ. ಓಕೆ. ಸೊ ಈ ತರ ಡಿಫ್ಲೆಕ್ಷನ್ಸ್ ನಿಮಗೆ ಸ್ಲ್ಯಾಬ್ ಅಲ್ಲಿ ನಡೆಯುತ್ತೆ, ಬೀಮ್ ಅಂಡ್ ಕಾಲಮ್. ಓಕೆ. ಸ್ಲ್ಯಾಬ್ ಅಂಡ್ ಬೀಮ್ ಅಲ್ಲಿ ನೋಡಿದ್ರೆ ಡಿಫ್ಲೆಕ್ಷನ್ ಬಂದು ಇಟ್ ಇಸ್ ಡ್ಯೂ ಟು ಗ್ರಾವಿಟಿ ಲೋಡ್. ಓಕೆ. ಅಂಡ್ ಗ್ರಾವಿಟಿ ಲೋಡ್ ಅಂಬದು ಗ್ರಾವಿಟಿ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುತ್ತೆ. ಓಕೆ. ಅದೇ ಗ್ರಾವಿಟಿ ಲೋಡ್ ಅಂತ ಹೇಳ್ತೀವಿ. ಸೊ ಆ ಲೋಡು ನ್ಯೂಟ್ರಲ್ ಆಕ್ಸಿಸ್ಗೆ ಪರ್ಪಂಡಿಕ್ಯುಲರ್ ಆಗಿರುತ್ತೆ. ಸೊ ಇವಾಗ ಇದೇ ಬೀಮ್ ತಗೊಂಡ್ರೆ ನ್ಯೂಟ್ರಲ್ ಆಕ್ಸಿಸ್ ಬಂದು ಇಲ್ಲಿದೆ, ಇದೇ ಸೆಂಟ್ರಲ್ ಆಕ್ಸಿಸ್, ನ್ಯೂಟ್ರಲ್ ಆಕ್ಸಿಸ್, ಈ ಬೀಮ್ ಓಡ ನ್ಯೂಟ್ರಲ್ ಆಕ್ಸಿಸ್ ಇದು. ಲೋಡ್ ಪರ್ಪಂಡಿಕ್ಯುಲರ್ ಆಗಿದೆ ನ್ಯೂಟ್ರಲ್ ಆಕ್ಸಿಸ್ಗೆ. ಓಕೆ. ಸೊ ಸ್ಲ್ಯಾಬ್ ಅಂಡ್ ಬೀಮ್ ಅಲ್ಲಿ ಗ್ರಾವಿಟಿ ಲೋಡ್ ಬಂದು ಪರ್ಪಂಡಿಕ್ಯುಲರ್ ಟು ನ್ಯೂಟ್ರಲ್ ಆಕ್ಸಿಸ್ ಇರುತ್ತೆ. ಅಂಡ್ ವೆನ್ ಲೋಡ್ ಬಂದು ಪರ್ಪಂಡಿಕ್ಯುಲರ್ ಟು ದ ನ್ಯೂಟ್ರಲ್ ಆಕ್ಸಿಸ್ ಇರೋವಾಗ ಈ ತರ ಡಿಫ್ಲೆಕ್ಟ್ ಆಗುತ್ತೆ, ಡಿಫ್ಲೆಕ್ಷನ್ ಆಗುತ್ತೆ ಇಲ್ಲಿ. ಓಕೆ. ಸೊ ಡಿಫ್ಲೆಕ್ಷನ್ ಬಂದು ಇಟ್ ಇಸ್ ಡ್ಯೂ ಟು ಗ್ರಾವಿಟಿ ಲೋಡ್ ಸ್ಲ್ಯಾಬ್ ಅಂಡ್ ಬೀಮ್ ಇದೆ. ಅಂಡ್ ಈ ಗ್ರಾವಿಟಿ ಲೋಡ್ ಬಂದು ಪರ್ಪಂಡಿಕ್ಯುಲರ್ ಟು ದ ನ್ಯೂಟ್ರಲ್ ಆಕ್ಸಿಸ್ ಇರುತ್ತೆ. ಸೊ ಅವಾಗ ಈ ತರ ಡಿಫ್ಲೆಕ್ಟ್ ಆಗುತ್ತೆ. ಓಕೆ. ನೆಕ್ಸ್ಟ್ ಕಾಲಮ್ ತಗೊಂಡ್ರೆ ಕಾಲಮ್ ಯಾವಾಗ ಡಿಫ್ಲೆಕ್ಟ್ ಆಗುತ್ತೆ? ಸೊ ಈ ತರ ಡಿಫ್ಲೆಕ್ಟ್ ಆಗುತ್ತೆ ಕಾಲಮ್ಸ್. ಸೊ ಅದು ಯಾವಾಗ ಡಿಫ್ಲೆಕ್ಟ್ ಆಗುತ್ತೆ ಅಂದ್ರೆ ಇಟ್ ಇಸ್ ಡ್ಯೂ ಟು ಲೇಟ್ರಲ್ ಲೋಡ್ಸ್, ಸೀಸ್ಮಿಕ್ ಲೋಡ್ ಅಂಡ್ ವಿಂಡ್ ಲೋಡ್. ಸೊ ಲೇಟ್ರಲ್ ಲೋಡ್ಸ್ ಇಂದ ಈ ತರ ಡಿಫ್ಲೆಕ್ಟ್ ಆಗೋದು. ಸೊ ಕಾಲಮ್ಸ್ ಅಲ್ಲಿ ಇಟ್ ಇಸ್ ಡ್ಯೂ ಟು ಲೇಟ್ರಲ್ ಲೋಡ್ಸ್. ಓಕೆ. ಸೊ ಈ ಲೋಡ್ ತಗೊಂಡ್ರೆ ನ್ಯೂಟ್ರಲ್ ಆಕ್ಸಿಸ್ಗೆ ಪರ್ಪಂಡಿಕ್ಯುಲರ್ ಆಗಿ ಇರುತ್ತೆ. ಇದು ನ್ಯೂಟ್ರಲ್ ಆಕ್ಸಿಸ್. ಸೊ ಇದು ನ್ಯೂಟ್ರಲ್ ಆಕ್ಸಿಸ್. ಈ ನ್ಯೂಟ್ರಲ್ ಆಕ್ಸಿಸ್ಗೆ ಪರ್ಪಂಡಿಕ್ಯುಲರ್ ಇದೆ ಲೋಡ್ಸ್. ಸೊ ಲೋಡ್ ಬಂದು ಪರ್ಪಂಡಿಕ್ಯುಲರ್ ಟು ದ ನ್ಯೂಟ್ರಲ್ ಆಕ್ಸಿಸ್ ಇರುವಾಗ ಈ ತರ ಡಿಫ್ಲೆಕ್ಟ್ ಆಗುತ್ತೆ. ಅಂಡ್ ಕಾಲಮ್ಸ್ಗೆ ಲೇಟ್ರಲ್ ಲೋಡ್ಸ್ ಇಂದ ಡಿಫ್ಲೆಕ್ಷನ್ ನಡೆಯುತ್ತೆ. ಸ್ಲ್ಯಾಬ್ ಅಂಡ್ ಬೀಮ್ ಇದೆ ಡ್ಯೂ ಟು ಗ್ರಾವಿಟಿ ಲೋಡ್. ಓಕೆ.
ಸೊ ಡಿಫ್ಲೆಕ್ಷನ್ ಆಮೇಲೆ ನೆಕ್ಸ್ಟ್ ಟರ್ಮ್ ಬಕ್ಲಿಂಗ್, ಕ್ರಿಪ್ಲಿಂಗ್. ಸೊ ಬಕ್ಲಿಂಗ್ ಅಂದ್ರೆ ಏನಂದ್ರೆ ಇದು ಡಿಫ್ಲೆಕ್ಷನ್, ಬಟ್ ಇಟ್ಸ್ ಎ ಲೇಟ್ರಲ್ ಡಿಫ್ಲೆಕ್ಷನ್. ಸೊ ಸೈಡ್ ವೇಸ್ ಅಲ್ಲಿ ಡಿಫ್ಲೆಕ್ಟ್ ಲೇಟ್ರಲ್ ಡಿಫ್ಲೆಕ್ಟ್ ಆಗೋದು ಬಕ್ಲಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಬಕ್ಲಿಂಗ್ ಬಂದು ಸ್ಲ್ಯಾಬ್ ಅಲ್ಲಿ ನಡೆಯಲ್ಲ, ಕಾಲಮ್ಸ್ ಅಂಡ್ ಬೀಮ್ಸ್ ಮಾತ್ರ. ಸೊ ಇವಾಗ ಕಾಲಮ್ ತಗೊಂಡ್ರೆ ಈ ತರ ಕಾಲಮ್ ಇದೆ, ಇದು ಒರಿಜಿನಲ್ ಪೊಸಿಷನ್ ಆಫ್ ದ ಕಾಲಮ್. ಸೊ ಲೋಡ್ ಹಿಂಗ್ ಬರೋವಾಗ, ಸೊ ವರ್ಟಿಕಲ್ ಆಕ್ಸಿಯಲ್ ಫೋರ್ಸ್ ಕಾಲಮ್ ಹಿಂಗ್ ಬರುತ್ತೆ. ಸೊ ಹಿಂಗ್ ಬರೋವಾಗ ಹಿಂಗೆ ಡಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ಸೈಡ್ ವೇಸ್ ಈ ತರ ಡಿಫ್ಲೆಕ್ಟ್ ಆಗುತ್ತೆ. ಸೊ ಇದು ಡಿಫಾರ್ಮ್ಡ್ ಪೊಸಿಷನ್. ಓಕೆ, ಸೊ ಸೈಡ್ ವೇಸ್ ಈ ತರ ಡಿಫ್ಲೆಕ್ಟ್ ಆಗುತ್ತೆ. ಸೊ ಈ ಒರಿಜಿನಲ್ ಪೊಸಿಷನ್ ಡಿಫಾರ್ಮ್ ಪೊಸಿಷನ್ ಇವರ ಡಿಫರೆನ್ಸ್ ಡಿಫ್ಲೆಕ್ಷನ್. ಸೊ ಈ ಬಕ್ಲಿಂಗ್ ಅಂದ್ರೆ ಏನು ಅಂದ್ರೆ ಈ ತರ ಡಿಫ್ಲೆಕ್ಟ್ ಆಗುತ್ತೆ, ಸೆಂಟರ್ ಅಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ಈ ತರ ಸೆಂಟರ್ ಅಲ್ಲಿ ಈ ಡಿಫಾರ್ಮೇಶನ್ಸ್ ನೋಡ್ಬೋದು. ಓಕೆ, ಅದೇ ಬಕ್ಲಿಂಗ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಈ ತರ ಬಕ್ಲಿಂಗು ಯಾವಾಗ ಆಗುತ್ತೆ ಅಂದ್ರೆ ನಿಮ್ಮ ಕಾಲಮ್ ಕೆಪಾಸಿಟಿಗಿಂತ ಲೋಡ್ ಜಾಸ್ತಿ ಬಂದ್ರೆ ಬಕ್ಲಿಂಗ್ ಆಗುತ್ತೆ. ಸೊ ಬಕ್ಲಿಂಗ್ ಅಂದ್ರೆ ಇಟ್ಸ್ ಎ ಇನ್ಸ್ಟೇಬಲ್ ಕಂಡೀಷನ್. ಸೊ ಇಟ್ಸ್ ಎ ಇನ್ಸ್ಟೇಬಲ್ ಕಂಡೀಷನ್, ಯಾಕಂದ್ರೆ ಆ ಲೋಡ್ಗಿಂತ ಕೆಪಾಸಿಟಿಗಿಂತ ಲೋಡ್ ಜಾಸ್ತಿ ಬರುತ್ತೆ. ಸೊ ಅವಾಗ ಸ್ಟೇಬಲ್ ಇರಲ್ಲ. ಸೊ ಇನ್ಸ್ಟೇಬಲ್ ಕಂಡೀಷನ್ ಈ ತರ ಬಕ್ಲಿಂಗ್ ಆಗೋದು. ಓಕೆ, ಸೊ ಡಿಫ್ಲೆಕ್ಷನ್ ಬಂದು ಇಟ್ಸ್ ನಾರ್ಮಲ್. ಸೊ ಲೋಡ್ ಬಂದ್ರೆ ಸಮ್ ಅಮೌಂಟ್ ಆಫ್ ಡಿಫ್ಲೆಕ್ಷನ್ಸ್ ಇದೇ ಇರುತ್ತೆ. ಓಕೆ, ಇಟ್ಸ್ ನಾಟ್ ಎ ಇನ್ಸ್ಟೇಬಲ್ ಕಂಡೀಷನ್. ಬಟ್ ಇದರಲ್ಲಿ ಕೆಪಾಸಿಟಿಗ ಮೇಲೆ ನಿಮಗೆ ಲೋಡ್ ಬಂದ್ರೆ ಈ ತರ ಡಿಫ್ಲೆಕ್ಷನ್ ಆಗುತ್ತೆ. ಇಟ್ಸ್ ಎ ಇನ್ಸ್ಟೇಬಲ್ ಕಂಡೀಷನ್. ಸೊ ಇವಾಗ ಈ ಕಾಲಮ್ ನೋಡ ಆಕ್ಸಿಯಲ್ ಲೋಡ್ ಕೆಪಾಸಿಟಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು 2000 ಕಿಲೋ ನ್ಯೂಟನ್ ಅಂದ್ರೆ, ಬಟ್ ಆಕ್ಚುಲ್ ಆಕ್ಸಿಯಲ್ ಫೋರ್ಸ್ ಒಂದು 3000 ಕಿಲೋ ನ್ಯೂಟನ್ ಬಂದ್ರೆ ಖಂಡಿತ ಈ ತರ ಬಕ್ಲ್ ಆಗೋದು. I think there is some internet issue, ma'am. From your side or my side, I don't know. Yeah, 1 minute, sir. My internet is connected, sir. Hello? Hello? Ma'am, I can't hear your voice. Sir, from my ma'am. side, internet is connected, sir. Hello? Hello? Hello, sir. Have you joined? Sir, can you hear me? Sir, Ma'am, can I you hear can't me, hear sir? your voice. Screen is black color, ma'am. Sir, my screen is sharing. I can see here your screen sharing. I can see the message. So I have shared.
Sir, can you hear me? Sir, you are in mute. Sir, can you hear me, sir? Yes, ma'am. Ma'am, now only your voice audible. Till now, I didn't hear your voice. Yes, ma'am. Yes, Sir, ma'am. I Now think it audible. from your side there is some internet issue because it's connected and I could see the message you are screen sharing. Okay, Now ma'am. okay, That's what I right, had sir? doubt from my side and your side. Yeah, now okay, ma'am. Okay, okay. Okay, so buckling is a state of unstable condition. Okay, so when your axial force is more than the capacity, then only buckling will happen. Okay, so sideways it will deflect and there will be deflection at the center. Okay, that is called the buckling. Sorry, I forgot when you speak in English, I forgot it's a Kannada word. Okay. Okay, ma'am. Okay, so ಇವಾಗ load greater than the capacity, load capacity of column ಹಂಗಿದ್ರೆ ಈ ತರ buckling ನಡೆಯುತ್ತೆ. It's an unstable condition. Okay. So ಈ buckling columns and beams ಅಲ್ಲಿ ಮಾತ್ರ ನಡೆಯೋದು. So columns ಅಲ್ಲಿ it is due to gravity load. So axial force ಜಾಸ್ತಿ ಬಂದ್ರೆ ಈ ತರ buckling ಆಗುತ್ತೆ. So axial force ಮಾಡಿ gravity load column ಗೆ. So it is due to gravity load. So previous deflection ನೋಡ್ರೆ column ಗೆ deflection ಬಂದ್ರೆ it's due to lateral load. ಇಲ್ಲಿ buckling ಅಲ್ಲಿ it is due to gravity load. And load ಬಂದು parallel to neutral axis ಇರುತ್ತೆ. So ಇದು neutral axis of column. So load parallel to neutral axis ಇದರಲ್ಲಿ. Buckling case ಅಲ್ಲಿ load is parallel to neutral axis. Okay, it is due to gravity load. Beam ಅಲ್ಲಿ buckling ಸ್ವಲ್ಪ ರೇರ್ ಆಗಿ ನಡೆಯುತ್ತೆ due to lateral loads. Beam ಅಲ್ಲಿ due to lateral loads. So seismic load or wind load ಇಂದ ಸೊ ಈ ಲೋಡ್ ಈ ಮೆಂಬರ್ ಬೀಮಿಗೆ ಹಿಂಗ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅವಾಗ ಈ ಲೋಡ್ ಬೀಮ್ ಕೆಪಾಸಿಟಿಗಿಂತ ಜಾಸ್ತಿಯ ಬಂದ್ರೆ ಸೈಡ್ ಅಲ್ಲಿ ಈ ತರ ಡಿಫ್ಲೆಕ್ಟ್ ಆಗುತ್ತೆ. ಸೊ ಲೇಟ್ರಲ್ ಸೈಡ್ ಅಲ್ಲಿ ಡಿಫ್ಲೆಕ್ಟ್ ಆದ್ರೆ ಇಟ್ಸ್ ಕಾಲ್ಡ್ ಬಕ್ಲಿಂಗ್. ಸೊ ಇದೇ ಬೀಮಿಗೆ ಗ್ರಾವಿಟಿ ಲೋಡ್ ಬಂದ್ರೆ ಹಿಂಗ ವರ್ಟಿಕಲ್ ಡಿಫ್ಲೆಕ್ಟ್ ಆಗೋದು ಹಿಂಗೆ. ಓಕೆ, ಇದು ನಾರ್ಮಲ್ ಡಿಫ್ಲೆಕ್ಷನ್. ಹಿಂಗ ಸೈಡ್ ವೇಸ್ ಅಲ್ಲಿ ಡಿಫ್ಲೆಕ್ಟ್ ಆದ್ರೆ ಅದು ಬಕ್ಲಿಂಗ್. ಅಂಡ್ ಬಕ್ಲಿಂಗ್ ಅಲ್ಲಿ ಎರಡು ಟೈಪ್ಸ್ ಇದೆ. ಸೊ ಒಂದು ಬಂದು ಗ್ಲೋಬಲ್ ಬಕ್ಲಿಂಗ್, ಇನ್ನೊಂದು ಲೋಕಲ್ ಬಕ್ಲಿಂಗ್. ಓಕೆ, ಸೊ ಗ್ಲೋಬಲ್ ಬಕ್ಲಿಂಗ್ ಅಂದ್ರೆ ಸೊ ಎಂಟೈರ್ ಪಾರ್ಟ್ ಆಫ್ ದ ಬೀಮ್ ಆರ್ ಕಾಲಮ್ ಬಕ್ಲ್ ಆಗೋದು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಐ ಸೆಕ್ಷನ್ ತಗೊಳ್ಳೋಣ. ಸೊ ಬಕ್ಲಿಂಗ್ ಸ್ಟೀಲ್ ಸೆಕ್ಷನ್ಸ್ ಅಲ್ಲಿ ಇದೆ, ಕಾಂಕ್ರೀಟ್ ಸೆಕ್ಷನ್ಸ್ ಅಲ್ಲಿ ಇದೆ. ಸೊ ಇವಾಗ ಒಂದು ಸ್ಟೀಲ್ ಸೆಕ್ಷನ್ಸ್ ತಗೋತೀನಿ. ಸೊ ಇದೊಂದು ಸ್ಟೀಲ್ ಐ ಬೀಮ್ ಅಂತ ತಗೊಳ್ಳೋಣ. ಸೊ ಇದರಲ್ಲಿ ಗ್ಲೋಬಲ್ ಬಕ್ಲಿಂಗ್ ಅಂದ್ರೆ ಆಲ್ ಕಾಂಪೊನೆಂಟ್ಸ್, ಓಕೆ, ಎಲ್ಲ ಪಾರ್ಟ್ಸ್ ಬಕ್ಲ್ ಆಗೋದು. ಟಾಪ್ ಫ್ಲಾಂಜ್, ವೆಬ್, ಓಕೆ, ಬಾಟಮ್ ಫ್ಲಾಂಜ್, ಸೊ ಎಲ್ಲ ಬಕ್ಲ್ ಆಗೋದು. ಎಂಟೈರ್ ಪಾರ್ಟ್ ಆಫ್ ಎಂಟೈರ್ ಬೀಮ್ ಫುಲ್ ಹಂಗೆ ಟಾಪ್ ಟು ಬಾಟಮ್ ಬಕ್ಲ್ ಆಗೋದು. ಸೊ ಅದು ಗ್ಲೋಬಲ್ ಬಕ್ಲಿಂಗ್. ಲೋಕಲ್ ಬಕ್ಲಿಂಗ್ ಅಂದ್ರೆ ಎದರ್ ಒನ್ ಆರ್ ಟೂ ಪಾರ್ಟ್ಸ್ ಈ ತರ ಬಕ್ಲ್ ಆಗೋದು. ಇವಾಗ ಬರೀ ಟಾಪ್ ಫ್ಲಾಂಜ್ ಅಥವಾ ವೆಬ್ ಮಾತ್ರ, ಇಲ್ಲ ಬಾಟಮ್ ಫ್ಲಾಂಜ್ ಮಾತ್ರ, ಇಲ್ಲ ಟಾಪ್ ಫ್ಲಾಂಜ್ ಅಂಡ್ ವೆಬ್ ಅಥವಾ ಬಾಟಮ್ ಫ್ಲಾಂಜ್ ಅಂಡ್ ವೆಬ್. ಸೊ ಆ ತರ either ಒನ್ ಆರ್ ಟೂ. ಸೊ ಎಂಟೈರ್ ಬೀಮ್ ಬಕ್ಲ್ ಆಗೋದು. ಸೊ either ಒನ್ ಆರ್ ಟೂ ಪಾರ್ಟ್ ಬಂದು ಬಕ್ಲ್ ಆಗೋದು. ಓಕೆ, ದಟ್ ಇಸ್ ಲೋಕಲ್ ಬಕ್ಲಿಂಗ್. ಸೊ ಈ ಡಿಫ್ರೆನ್ಶಿಯೇಷನ್ ಸ್ಟೀಲ್ ಸ್ಟ್ರಕ್ಚರ್ ಅಲ್ಲಿ ಈಸಿಯಾಗಿ ನೋಡ್ಬೋದು, ಗ್ಲೋಬಲ್ ಅಂಡ್ ಲೋಕಲ್ ಬಕ್ಲಿಂಗ್ಸ್. ಬಟ್ ಇದೇ RCC ಮೆಂಬರ್ ಆದ್ರೆ ಒಂದು ಸಿಂಗಲ್ ಕಾಲಮ್,
ಆರ್ ಸಿಂಗಲ್ ಬೀಮ್. ಓಕೆ, ಈ ತರ ಪಾರ್ಟ್ಸ್ ಇರಲ್ಲ, ಈ ತರ ಸಿಂಗಲ್ ಕಾಲಮ್ ಆರ್ ಸಿಂಗಲ್ ಬೀಮ್ ಇರುತ್ತೆ. ಸೊ ಬಕ್ಲ್ ಆದ್ರೆ ಹಿಂಗೆ ಟಾಪ್ ಟು ಬಾಟಮ್ ಆಸ್ ಅ ಗ್ಲೋಬಲ್ ಬಕ್ಲಿಂಗ್ ಆಗಿ ನಡೀತೆ. ಲೋಕಲ್ ಬಕ್ಲಿಂಗ್ ಹಂಗೆಂಬ ಕಾನ್ಸೆಪ್ಟ್ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಅಲ್ಲಿ ನೋಡಕ್ಕಾಗಲ್ಲ. ಸೊ ಬಕ್ಲ್ ಆದ್ರೆ ಎಂಟೈರ್ ಟಾಪ್ ಟು ಬಾಟಮ್ ಹಿಂಗೆ ಬಕ್ಲ್ ಆಗೋದು. ಸೊ ಈ ತರ ಪಾರ್ಟ್ಸ್ ಇಲ್ಲ. ಓಕೆ, ಸೊ ಈ ಡಿಫರೆನ್ಸ್ ಬಂದು ಲೋಕಲ್ ಅಂಡ್ ಗ್ಲೋಬಲ್ ಬಕ್ಲಿಂಗ್ ಸ್ಟೀಲ್ ಸ್ಟ್ರಕ್ಚರ್ಸ್ ಅಲ್ಲಿ ನೋಡ್ಬೋದು. ಸೊ ಕಾಂಕ್ರೀಟ್ ತಗೊಂಡ್ರೆ ಇಟ್ ಇಸ್ ಆಲ್ವೇಸ್ ಗ್ಲೋಬಲ್ ಬಿಕಾಸ್ ಫ್ರಮ್ ಟಾಪ್ ಟು ಬಾಟಮ್ ಇದು ಬಕ್ಲ್ ಆಗುತ್ತೆ. ಸೊ ಇದೇ ಡಿಫರೆನ್ಸ್. ನೆಕ್ಸ್ಟ್ ಕ್ರಿಪ್ಲಿಂಗ್. ಸೊ ವಾಟ್ ಈಸ್ ಅ ಕ್ರಿಪ್ಲಿಂಗ್? ಸೊ ಕ್ರಿಪ್ಲಿಂಗ್ ಹಂಗಂದ್ರು ಇಟ್ ಇಸ್ ಅ ಸ್ಟೇಟ್ ಆಫ್ ಇನ್ಸ್ಟೆಬಿಲಿಟಿ. ಓಕೆ, ಸೊ ಇದು ಸ್ಟೀಲ್ ಬೀಮ್ಸ್ ಅಲ್ಲಿ ನೀವು ನೋಡ್ಬೋದು ಕ್ರಿಪ್ಲಿಂಗ್. ಸೊ ಇದು ಬಕ್ಲಿಂಗ್ ತರ, ಬಟ್ ವೆಬ್ ಅಲ್ಲಿ ಮಾತ್ರ ಒಂದು ಸ್ಮಾಲ್ ಪೋರ್ಷನ್ ಆಫ್ ದ ವೆಬ್ ಮಾತ್ರ ಲೈಟ್ ಆಗಿ ಬಕ್ಲ್ ಆಗೋದು. ಸೊ ಇದು ವೆಬ್ ಅಲ್ಲಿ ಮಾತ್ರ ಸ್ಮಾಲ್ ಪೋರ್ಷನ್ ಆಫ್ ದ ವೆಬ್ ಮಾತ್ರ ಈ ಕಡೆ ಕ್ರಿಪಲ್ ಆಗೋದು. ಇದಕ್ಕೆ ಹೆಸರು ವೆಬ್ ಕ್ರಿಪ್ಲಿಂಗ್. ಈ ತರ ಬಲ್ಜ್ ಸೈಡ್ ವೇ ಈ ತರ ಬಲ್ಜ್ ಆಗುತ್ತೆ ಈ ತರ. ಓಕೆ, ಸೊ ಇದಕ್ಕೆ ಹೆಸರು ವೆಬ್ ಕ್ರಿಪ್ಲಿಂಗ್ ಅಂತ. ಇದು ಲೋಡ್, ಈ ಬೀಮ್ಗೆ ಬರೋ ಲೋಡ್ ಗ್ರೇಟರ್ ದ್ಯಾನ್ ದಿ ಕೆಪಾಸಿಟಿ ಆಫ್ ದಿ ಬೀಮ್. ಇದನ್ನ ಈ ತರ ಇನ್ಸ್ಟೇಬಲ್ ಆಗಿ ಈ ತರ ಕ್ರಿಪಲ್ ಆಗುತ್ತೆ. ಓಕೆ, ಸೊ ಕ್ರಿಪ್ಲಿಂಗ್ ಅದು ಬಕ್ಲಿಂಗ್ಗೆ ಹಿಂದಿನ ಸ್ಟೇಜ್. ಓಕೆ, ಸೊ ಫಸ್ಟ್ ಕ್ರಿಪಲ್ ಆಗುತ್ತೆ, ಹಂಗೆ ಲೋಡ್ ಇನ್ಕ್ರೀಸ್ ಆಗಾಗ ಸ್ವಲ್ಪ ಬಕ್ಲ್ ಆಗುತ್ತೆ ವೆಬ್. ನೆಕ್ಸ್ಟ್ ಹಂಗೆ ಇನ್ನೂ ಸ್ವಲ್ಪ ಲೋಡ್ ಇನ್ಕ್ರೀಸ್ ಆದರೆ ಟಾಪ್ ಫ್ಲಾಂಜ್, ಆಮೇಲೆ ಇನ್ನೂ ಸ್ವಲ್ಪ ಹಿಂಗ ಬಾಟಮ್ ಫ್ಲಾಂಜ್ ಆ ತರ. ಸೊ ಫಾರ್ ಎಕ್ಸಾಂಪಲ್ ಈಗ ಬೀಮ್ ಅಲ್ಲಿ ಸೊ ಈ ಐ ಬೀಮಿಗೆ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ 10 kgs ಅಂತ ತಗೊಳ್ಳೋಣ. ಓಕೆ, ಬಟ್ ಈ ಮೆಂಬರಿಗೆ ಬರೋ ಲೋಡು 11 kgs, ಸೊ ಮೋರ್ ದ್ಯಾನ್ ದಿ ಕೆಪಾಸಿಟಿ. ಆವಾಗ ಲೈಟ್ ಇಲ್ಲಿ ಕ್ರಿಪಲ್ ಆಗುತ್ತೆ. ಓಕೆ, ಸ್ಟಾರ್ಟಿಂಗ್ ಸ್ಟೇಜ್. ಓಕೆ, ನೆಕ್ಸ್ಟ್ ಇವಾಗ ಇನ್ನೂ ಫರ್ದರ್ ಲೋಡ್ ಇನ್ಕ್ರೀಸ್ ಆದ್ರೆ ಫಾರ್ ಎಕ್ಸಾಂಪಲ್ 16 kg ಲೋಡ್ ಇನ್ಕ್ರೀಸ್ ಆಗುತ್ತೆ. ಸೊ ಅವಾಗ ಈ ವೆಬ್ ಅಷ್ಟು ಹಿಂಗ ಬಕ್ಲ್ ಆಗುತ್ತೆ. ಸೊ ಹಿಂಗ ಕ್ರಿಪ್ಲಿಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಬಕ್ಲಿಂಗ್ ಆಗುತ್ತೆ. ನೆಕ್ಸ್ಟ್ ಇನ್ನೂ ಫರ್ದರ್ ಇನ್ಕ್ರೀಸ್ ಆಗುವಾಗ ಫಾರ್ ಎಕ್ಸಾಂಪಲ್ ಒಂದು 20 kg ಲೋಡ್, ಸೊ ಟಾಪ್ ಫ್ಲಾಂಜ್, ವೆಬ್, ಬಾಟಮ್ ಫ್ಲಾಂಜ್ ಎಲ್ಲಾನು ಬಕ್ಲ್ ಆಗುತ್ತೆ. ಓಕೆ, ನಿಮಿಷ ಎಕ್ಸೆಲ್ ಶೀಟ್ ಓಪನ್ ಆಗುತ್ತೆ. ಓಕೆ, ಸೊ ಡಿಫ್ಲೆಕ್ಷನ್, ಬಕ್ಲಿಂಗ್, ಕ್ರಿಪ್ಲಿಂಗ್ ಇದೆಲ್ಲ ನೋಡಾಯ್ತು. ನೆಕ್ಸ್ಟ್ ಡಿಫರೆಂಟ್ ಟೈಪ್ಸ್ ಆಫ್ ಎಂಡ್ ಕಂಡೀಷನ್ ಆರ್ ಸಪೋರ್ಟ್ ಕಂಡೀಷನ್ಸ್. Different types of joints or different types of supports. Okay, so basic 4 types ಇದೆ: fixed, simply supported, roller or free. Okay, so ಇದು ಒಂದು ದೊಡ್ಡ ಟಾಪಿಕ್. ಓಕೆ, ಸೊ ಇನ್ನು ಡೀಟೇಲ್ಡ್ ಆಗಿ ನೋಡಬೇಕು.
ಸೊ ಇದು ನೋಡಕ್ಕೆ ಈ ಕ್ಲಾಸ್ ಸಾಲಲ್ಲ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಇದು. ಸೊ ಇನ್ ಕಂಡೀಷನ್ಸ್ ಆರ್ ಸಪೋರ್ಟ್ ಕಂಡೀಷನ್ಸ್. ಫಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಯಿಂಟ್ಸ್ ನೋಡಕ್ ಮುಂಚೆ, ಸೊ ಒಂದೊಂದು ಮೆಂಬರು ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಜಾಯಿಂಟ್ ಆಗಿರುತ್ತೆ. ಸೊ ಅದರದ್ದು ಸ್ಟೇಟಸ್ ಏನು ಅಂತ ನೋಡೋಣ. ಸೊ ಯಾವ ತರ ಜಾಯಿಂಟ್ಸ್ ಅದು, ಸೊ ಅದು ಪಾಯಿಂಟ್ ಜಾಯಿಂಟಾ ಇಲ್ಲ UDL ಜಾಯಿಂಟಾ, ಸೊ ಅದರದ್ದು ಸ್ಟೇಟಸ್ ಆಫ್ ಜಾಯಿಂಟ್ಸ್. ಸ್ಟೇಟಸ್ ಆಫ್ ಜಾಯಿಂಟ್ಸ್. ಸೊ ಇದು ಸ್ಲ್ಯಾಬ್ ಬೀಮ್ ಜೊತೆ ಕನೆಕ್ಟ್ ಆಗಿದೆ ಅಂಡ್ ಇದೆಲ್ಲ ಕಾಲಮ್ಸ್. ಸೊ ಸ್ಲ್ಯಾಬ್ ಇಂದ ಬೀಮ್ಸಿಗೆ ಲೋಡ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಬೀಮಿಗೆ ಥ್ರೂಔಟ್ ದಿ ಸ್ಪ್ಯಾನ್ ಆಫ್ ದ ಬೀಮ್ಗೆ ಲೋಡ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಲೋಡ್ ಥ್ರೂಔಟ್ ದಿ ಸ್ಪ್ಯಾನ್ ಲೋಡ್ ಓವರ್ ಸ್ಪ್ಯಾನ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಆಸ್ ಎ UDL ಲೋಡ್ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಸ್ಲ್ಯಾಬ್ ಇಂದ ಬೀಮಿಗೆ ಆಸ್ ಎ UDL ಲೋಡ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಸ್ಲ್ಯಾಬ್ ಅಂಡ್ ಬೀಮ್ ಬಂದು ಓವರ್ ಎ ಸ್ಪ್ಯಾನ್ ಕನೆಕ್ಟ್ ಆಗಿದೆ. ಓಕೆ, ಸೊ ಜಾಯಿಂಟ್ ಬಿಟ್ವೀನ್ ಸ್ಲ್ಯಾಬ್ ಅಂಡ್ ಬೀಮ್, ಈ ಸ್ಲ್ಯಾಬ್ ಟು ಬೀಮ್ ಜಾಯಿಂಟ್ ಬಂದು ಇಟ್ಸ್ ಎ UDL ಜಾಯಿಂಟ್. ಸೊ ಬಿಕಾಸ್ ಓವರ್ ಎ ಸ್ಪ್ಯಾನ್ ಇದು ಬಂದು ಕನೆಕ್ಟ್ ಆಗಿದೆ. ಓಕೆ, ಸೊ ಇಟ್ಸ್ ಎ UDL ಜಾಯಿಂಟ್. ನೆಕ್ಸ್ಟ್ ಬೀಮ್ ಇಂದ ಕಾಲಮಿಗೆ ಲೋಡ್ ಟ್ರಾನ್ಸ್ಫರ್ ಆಗುತ್ತೆ ಆಸ್ ಎ ಶಿಯರ್ ಫೋರ್ಸ್ ಆರ್ ಆಕ್ಸಿಯಲ್ ಫೋರ್ಸ್. ಸೊ ಆಸ್ ಎ ಪಾಯಿಂಟ್ ಲೋಡ ಕಾಲಮಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಬರ ಜಾಯಿಂಟ್ ಅಲ್ಲಿ ಬರ ಲೋಡು, ಸೊ ಅಂಡ್ ಬೀಮ್ ಅಂಡ್ ಕಾಲಮ್ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಜಾಯಿನ್ ಆಗಿರುತ್ತೆ. ಸೊ ಬೀಮ್ ಟು ಕಾಲಮ್ ಜಾಯಿಂಟ್ ಬಂದು ಇಟ್ಸ್ ಅ ಪಾಯಿಂಟ್ ಜಾಯಿಂಟ್. ಓಕೆ, ಅಂಡ್ ಇದು ಪೆಡೆಸ್ಟಲ್ ಜೊತೆ ಕನೆಕ್ಟ್ ಆಗುತ್ತೆ ಕಾಲಮ್, ಪೆಡೆಸ್ಟಲ್ ಅಂಡ್ ಇಲ್ಲಿ ಫುಟಿಂಗ್. ಸೊ ಈ ಜಾಯಿಂಟ್ ತಗೊಂಡ್ರೆ ದಟ್ ಇಸ್ ಕಾಲಮ್ ಟು ಪೆಡೆಸ್ಟಲ್ ಜಾಯಿಂಟ್. ಓಕೆ, ಸೊ ಲೋಡ್ ಆಸ್ ಅ ಪಾಯಿಂಟ್ ಲೋಡ್ ಟ್ರಾನ್ಸ್ಫರ್ ಆಗುತ್ತೆ ಅಂಡ್ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ದಿಸ್ ಇಸ್ ಅ ಪಾಯಿಂಟ್ ಜಾಯಿಂಟ್, ಕಾಲಮ್ ಟು ಪೆಡೆಸ್ಟಲ್. ನೆಕ್ಸ್ಟ್ ಪೆಡೆಸ್ಟಲ್ ಟು ಫುಟಿಂಗ್. ಸೊ ಪೆಡೆಸ್ಟಲ್ ಟು ಫುಟಿಂಗು ಇಲ್ಲಿ ಪಾಯಿಂಟ್ ಲೋಡಿಂಗ್ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಪಾಯಿಂಟ್ ಅಲ್ಲಿ ಹಿಂಗ್ ಕನೆಕ್ಟ್ ಆಗುತ್ತೆ. ಪೆಡೆಸ್ಟಲ್ ಟು ಫುಟಿಂಗು ಪಾಯಿಂಟ್ ಜಾಯಿಂಟ್. ಫುಟಿಂಗ್ ಇಂದ ಲೋಡ್ ಟು ಸಾಯಿಲ್ಗೆ ಟ್ರಾನ್ಸ್ಫರ್ ಆಗೋದು. ಸೊ ಸಾಯಿಲ್ಗೆ ಓವರ್ ಏರಿಯಾ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಲೋಡ್ ಓವರ್ ಅನ್ ಏರಿಯಾ ಟ್ರಾನ್ಸ್ಫರ್ ಆಗುತ್ತೆ. ಸೊ ಫುಟಿಂಗ್ ಟು ಸಾಯಿಲ್, ಫುಟಿಂಗ್ ಟು ಸಾಯಿಲ್ ಇಟ್ಸ್ ಅ ಪ್ರೆಷರ್ ಜಾಯಿಂಟ್. ಓಕೆ, ಸೊ ಇದೇ ಸ್ಟೇಟಸ್ ಆಫ್ ದಿ ಜಾಯಿಂಟ್ಸ್. ಸೊ ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಯಿಂಟ್ಸ್ ನೋಡೋಣ. So different types of joint. First, fixed joint or moment connection. So fixed joint ಅಂತ RCC ಅಲ್ಲಿ ಹೇಳ್ತೀವಿ. Moment connection ಅಂತ steel structures ಅಲ್ಲಿ ಹೇಳ್ತೀವಿ. Okay. Next type of joint, simply supported or pin or shear connection. Okay. So simply supported or pin ಅಂತ RCC structure ಅಲ್ಲಿ ಹೇಳ್ತೀವಿ. Shear connection ಅಂತ steel structures ಅಲ್ಲಿ ಹೇಳ್ತೀವಿ. Next type of joint, roller. Roller joint only in steel structures. RCC structure ಅಲ್ಲಿ ಇಲ್ಲ. Steel structures ಅಲ್ಲಿ ಮಾತ್ರನೇ roller joints provide ಮಾಡ್ತೀವಿ. Next, free joint. So free ಬಂದು it's both in RCC and steel. So free ಅಂದ್ರೆ it is ಅಲ್ಲಿ ಏನು ಸಪೋರ್ಟ್ ಇಲ್ಲ ಅಂತ ಅರ್ಥ. So there is no joint. Okay, zero joint. ಅದೇ free joint. Okay. So ಇವಾಗ RCC structures ಅಲ್ಲಿ ತಗೊಂಡ್ರೆ
Okay, there are two types of joints. ಒಂದು ಫಿಕ್ಸೆಡ್, ಇನ್ನೊಂದು ಸಿಂಪ್ಲಿ ಸಪೋರ್ಟೆಡ್. ಓಕೆ, ಸೊ ಫಿಕ್ಸೆಡ್ ಜಾಯಿಂಟ್ ಅಂಡ್ ಸಿಂಪ್ಲಿ ಸಪೋರ್ಟೆಡ್ ಅದೇ ಟೂ ಟೈಪ್ಸ್ ಆಫ್ ಜಾಯಿಂಟ್ಸ್ ಇನ್ ಆರ್ ಸಿ ಸಿ ಸ್ಟ್ರಕ್ಚರ್ ಅಲ್ಲಿ. ಇವಾಗ ಒಂದು ಸ್ಟ್ರಕ್ಚರ್ ಅಲ್ಲಿ ಎಲ್ಲ ಜಾಯಿಂಟ್ಸ್ ಫಿಕ್ಸೆಡ್ ಆಗಿದ್ರೆ ಆ ಸ್ಟ್ರಕ್ಚರ್ ನಾವೇನ್ ಹೇಳ್ತೀವ ಕ್ಯಾಸ್ಟ್ ಇನ್ ಸಿಟು ಸ್ಟ್ರಕ್ಚರ್. ಓಕೆ, ಇವಾಗ ಸಿಂಪ್ಲಿ ಸಪೋರ್ಟೆಡ್ ಜಾಯಿಂಟ್ಸ್ ಇದ್ರೆ ಸ್ಲ್ಯಾಬ್ ಟು ಬೀಮ್, ಬೀಮ್ ಟು ಕಾಲಮ್ ಜಾಯಿಂಟ್ಸ್ ಎಲ್ಲ ಸಿಂಪ್ಲಿ ಸಪೋರ್ಟೆಡ್ ಆದ್ರೆ ಅದಕ್ಕೆ ಹೆಸರು ಪ್ರೀ ಕಾಸ್ಟ್ ಸ್ಟ್ರಕ್ಚರ್. ಓಕೆ, ಸೊ ಇವಾಗ ಫಿಕ್ಸೆಡ್ ಜಾಯಿಂಟ್ ಪ್ರೊವೈಡ್ ಮಾಡೋದ, ಸಿಂಪ್ಲಿ ಸಪೋರ್ಟೆಡ್ ಜಾಯಿಂಟ್ ಪ್ರೊವೈಡ್ ಮಾಡೋದ, ಇಲ್ಲ ಕ್ಯಾಸ್ಟ್ ಇನ್ ಟು ಸ್ಟ್ರಕ್ಚರ್ ನಾವು ಡಿಸೈನ್ ಮಾಡೋದ, ಕನ್ಸ್ಟ್ರಕ್ಟ್ ಮಾಡೋದ, ಇಲ್ಲ ಪ್ರೀ ಕಾಸ್ಟ್ ಹೋಗ್ಬೇಕಾ? ಸೊ ಅದು ಹೆಂಗ್ ಡಿಸೈಡ್ ಮಾಡೋದು? ಇಟ್ಸ್ ಕ್ಲೈಂಟ್ ಸ್ಪೆಸಿಫಿಕೇಶನ್. ಸೊ ಕ್ಲೈಂಟ್ ಪ್ರಿಫರ್ ಮಾಡೋದು ಅದು. ಸೊ ಅವ್ರು ಯಾವ್ದು ಪ್ರಿಫರ್ ಮಾಡ್ತಾರೆ ಅದಕ್ಕೆ ನಾವು ಡಿಸೈನ್ ಮಾಡ್ತೀವಿ. ಓಕೆ, ಸೊ ಏನ್ ಡಿಫರೆನ್ಸ್? ಕ್ಯಾಸ್ಟ್ ಇನ್ ಸಿಟು ಸ್ಟ್ರಕ್ಚರ್ ಅಂದ್ರೆ ಏನು, ಪ್ರೀ ಕಾಸ್ಟ್ ಸ್ಟ್ರಕ್ಚರ್ ಅಂದ್ರೆ ಏನು? ಸೊ ಏನಾರು ಐಡಿಯಾ ಇದೆಯಾ ಸರ್? Ma'am, precast means ready-made. This casting means I don't know about that, ma'am. How it comes ಓಕೆ ಸರ್, ಕರೆಕ್ಟ್. ಪ್ರೀ ಕಾಸ್ಟ್ ಅಂದ್ರೆ ಇಟ್ಸ್ inside. ರೆಡಿಮೇಡ್ ಸ್ಟ್ರಕ್ಚರ್. inside. ಓಕೆ, ಸೊ ಕ್ಯಾಸ್ಟ್ ಇನ್ ಸಿಟು ಅಂದ್ರೆ ಇಟ್ಸ್ ಅ ಕನ್ವೆನ್ಷನಲ್ ಮೆಥಡ್ ಆಫ್ ಕನ್ಸ್ಟ್ರಕ್ಷನ್. ಓಕೆ, ಸೊ ಎಲ್ಲ ಮೆಂಬರ್ಸ್, ಬೀಮ್, ಸ್ಲ್ಯಾಬ್, ಕಾಲಮ್ಸ್ ಎಲ್ಲಾನು ಫೀಲ್ಡ್ ಅಲ್ಲಿ ಕಾಸ್ಟ್ ಮಾಡ್ತೀವಿ. ಸೊ ಅದು ಕಾಸ್ಟ್ ಇನ್ ಸಿಟು ಸ್ಟ್ರಕ್ಚರ್. ಓಕೆ, ಪ್ರೀ ಕಾಸ್ಟ್ ಅಂದ್ರೆ ಎಲ್ಲ ಮೆಂಬರ್ಸ್ ಫ್ಯಾಕ್ಟ್ರಿನಲ್ಲೇ ಕ್ಯಾಸ್ಟ್ ಮಾಡ್ಬಿಡ್ತೀವಿ. ಓಕೆ, ಸೊ ಕಾಲಮ್ಸ್ ಮಾಡ್ಬಿಡ್ತೀವಿ, ಬೀಮ್, ಸ್ಲ್ಯಾಬ್ ಎಲ್ಲ ಮೆಂಬರ್ಸ್ ಕ್ಯಾಸ್ಟ್ ಮಾಡ್ಬಿಡ್ತೀವಿ ಫ್ಯಾಕ್ಟ್ರಿನಲ್ಲೇ. ಸೊ ಆ ಮೆಂಬರ್ಸ್ ನ ಸೈಟಿಗೆ ತಗೊಂಡ್ಬಂದು ಜಸ್ಟ್ ಇನ್ಸ್ಟಾಲ್ ಮಾಡ್ತಾರೆ. ಸೊ ಎಲ್ಲೆಲ್ಲಿ ಇಡಬೇಕು ಆ ಪೊಸಿಷನ್ ಮಾಡಿ ಜಸ್ಟ್ ಇನ್ಸ್ಟಾಲ್ ಮಾಡ್ತಾರೆ. ಸೊ ಜಸ್ಟ್ ಪ್ಲೇಸ್ ಮಾಡ್ತಾರೆ ಎಲ್ಲ. ಓಕೆ, ಸೊ ಅದು ಪ್ರೀ ಕಾಸ್ಟ್ ಸ್ಟ್ರಕ್ಚರ್. ಓಕೆ, ಸೊ ಇದೇ ಬಂದು ಬೇಸಿಕ್ ಡಿಫರೆನ್ಸ್ ಇದು. ಓಕೆ, ಸೊ ಇವಾಗ ಟೆಕ್ನಿಕಲ್ ಒಂದು ಫಿಕ್ಸರ್ ಸ್ಟ್ರಕ್ಚರ್ ಅಂದ್ರೆ ಏನು, ಸಿಂಪ್ಲಿ ಸಪೋರ್ಟ್ ಏನ್ ಟೆಕ್ನಿಕಲ್ ಏನ್ ಡಿಫರೆನ್ಸ್? ಸೊ ಇವಾಗ ಫಿಕ್ಸರ್ ಬೀಮ್ ಅಂತ ತಗೊಳ್ಳೋಣ. both end fixed. So both end fixed beam. ಇದೋட ಲೆಂತ್ 5 ಮೀಟರ್ ಅಂತ ತಗೋತೀನಿ. ಸೊ ಈ ಲೋಡ್ ಆಗ್ತಾ ಆಗ್ತಿದೆ. ಸೊ ಇದಕ್ಕ ವಾಟ್ ಈಸ್ ದಿ ಬೆಂಡಿಂಗ್ ಮೂಮೆಂಟ್? ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಫಾರ್ ಫಿಕ್ಸೆಡ್ ಬೀಮ್ ವಿತ್ ಅ ಪಾಯಿಂಟ್ ಲೋಡ್ ಅಟ್ ದಿ ಸೆಂಟರ್. ಇದಕ್ಕೆ ನೀವು PDF ರೆಫರ್ ಮಾಡ್ಬೋದು. So beam fixed both end, constant load at the center. So ಇದಕ್ಕೆ maximum bending moment value PL/8. ಸೊ ಇವಾಗ ಫಿಕ್ಸೆಡ್ ಬೀಮಿಗೂ ಸಿಂಪ್ಲಿ ಸಪೋರ್ಟೆಡ್ ಬೀಮಿಗೂ ಏನ್ ಡಿಫರೆನ್ಸ್? ಓಕೆ, ಸೊ ಅದೇ ನೋಡ್ತಾ ಇದೀವಿ. ಸೊ ಇದು ಫಿಕ್ಸೆಡ್. ಸಿಮಿಲರ್ಲಿ ಈಗ ಸಿಂಪ್ಲಿ ಸಪೋರ್ಟೆಡ್ ತಗೊಳ್ಳೋಣ. ಬೋತ್ ಇನ್ ಸಿಂಪ್ಲಿ ಸಪೋರ್ಟೆಡ್ ಇದೇ ಸೇಮ್ ಸ್ಪ್ಯಾನ್ 5 ಮೀಟರ್, ಸೇಮ್ ಲೋಡ್ ಅಟ್ ದಿ ಸೆಂಟರ್ ಇದೇ ತರ ತಗೊಳ್ಳೋಣ. ಇದಕ್ಕೆ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಷ್ಟು? Simple beam with load at the center. So ಇದಕ್ಕೆ PL/4.
ಓಕೆ. ಸೊ ಇವಾಗ ಬೆಂಡಿಂಗ್ ಮೂಮೆಂಟ್ ಎರಡಕ್ಕೂ ಕಂಪೇರ್ ಮಾಡುವಾಗ ಸೊ ಯಾವ್ದು ಕಡಿಮೆ, PL/8 PL/4? PL/8 only, ma'am. Yes, PL/8 smaller, PL/4 it is bigger. ಸೊ ಈ ಫಿಕ್ಸೆಡ್ ಬೀಮಿಗೆ ಕಡಿಮೆ ಬೆಂಡಿಂಗ್ ಮೂಮೆಂಟ್. ಓಕೆ. ಸೊ ಬೆಂಡಿಂಗ್ ಮೂಮೆಂಟ್ ಇಟ್ಕೊಂಡೆ ನಾವು ಸೈಸಿಂಗ್ ಮಾಡ್ತೀವಿ. ಸೊ ಇವಾಗ ಬೆಂಡಿಂಗ್ ಮೂಮೆಂಟ್ ಜಾಸ್ತಿ ಇದ್ರೆ ಜಾಸ್ತಿ ಸೈಜ್ ಕೊಡ್ತೀವಿ, ಬೆಂಡಿಂಗ್ ಮೂಮೆಂಟ್ ಕಡಿಮೆ ಇದ್ರೆ ಕಡಿಮೆ ಸೈಜ್ ಕೊಡ್ತೀವಿ. ಓಕೆ. ಸೊ ಬೇಸ್ಡ್ ಆನ್ ಬೆಂಡಿಂಗ್ ಮೂಮೆಂಟೇ ಸೈಸಿಂಗ್ ಮಾಡೋದು. ಸೊ ಇವಾಗ ಬೆಂಡಿಂಗ್ ಮೂಮೆಂಟ್ ಕಡಿಮೆ, ಸೊ ಅವಾಗ ಸೈಜ್ ಕಡಿಮೆ ಬರುತ್ತೆ. ಫಿಕ್ಸೆಡ್ ಸ್ಟ್ರಕ್ಚರ್ ಇದ್ರೆ ಸೈಸಿಂಗ್ ಬಂದು ಲೆಸ್, ಸೊ ಕಾಸ್ಟ್ ಇಸ್ ಆಲ್ಸೋ ಲೆಸ್. ಓಕೆ. ಇದರಲ್ಲಿ ಬೆಂಡಿಂಗ್ ಮೂಮೆಂಟ್ ಜಾಸ್ತಿ ಬರುತ್ತೆ, ಸೊ ಸೈಸಿಂಗ್ ಜಾಸ್ತಿ ಬರುತ್ತೆ, ಸೊ ಕಾಸ್ಟ್ ಇಸ್ ಮೋರ್. ಸೊ ಕಾಸ್ಟಿಂಗ್ ಸ್ಟ್ರಕ್ಚರ್ನು ಪ್ರೀಕಾಸ್ಟ್ ಸ್ಟ್ರಕ್ಚರ್ನು ಜಸ್ಟ್ ಕಂಪೇರ್ ಮಾಡ್ತೀನಿ ಬೀಮ್ ತಗೊಂಡು. ಓಕೆ. ಸೊ ಇಲ್ಲಿ ಕಾಸ್ಟ್ ಕಡಿಮೆ, ಇಲ್ಲಿ ಕಾಸ್ಟ್ ಜಾಸ್ತಿ. ಬಟ್ ಫಿಕ್ಸೆಡ್ ಸ್ಟ್ರಕ್ಚರ್ ಮಾಡ್ತೀವಿ ಅಂದ್ರೆ, ಕ್ಯಾಸ್ಟ್ ಇನ್ಸ್ಟಿಟ್ಯೂಟ್ ಸ್ಟ್ರಕ್ಚರ್ ನೀವು ಕನ್ಸ್ಟ್ರಕ್ಟ್ ಮಾಡ್ತೀರಿ ಅಂದ್ರೆ, ಸೊ ಎಲ್ಲಾನು ನೀವು ಫೀಲ್ಡ್ ಅಲ್ಲಿ ಕ್ಯಾಸ್ಟ್ ಮಾಡ್ತೀರಿ ಒಂದೊಂದು ಮೆಂಬರ್. ಓಕೆ. ಸೊ ಅವಾಗ ಕನ್ಸ್ಟ್ರಕ್ಷನ್ ಟೈಮ್ ಜಾಸ್ತಿ. ಸೊ ಅದಕ್ಕೆಲ್ಲ ಫೀಲ್ಡ್ ಅಲ್ಲಿ ಕ್ಯಾಸ್ಟ್ ಮಾಡಿ, ಓಕೆ, ಎಲ್ಲಾನು ಕನೆಕ್ಟ್ ಮಾಡಿ, ಅದು ಕ್ಯೂರಿಂಗ್ ಟೈಮ್. ಸೊ ಇದು ಕನ್ಸ್ಟ್ರಕ್ಷನ್ ಟೈಮ್ ಇಸ್ ಮೋರ್. ಸೊ ಸ್ಕೆಡ್ಯೂಲ್ ಇಸ್ ಮೋರ್ ಫಾರ್ ಫಿಕ್ಸೆಡ್ ಸ್ಟ್ರಕ್ಚರ್. ಓಕೆ. ತುಂಬಾ ದಿನ ಆಗತ್ತೆ ಕನ್ಸ್ಟ್ರಕ್ಷನ್ ಮುಗಿಯಕ್ಕೆ. ಬಟ್ ಪ್ರೀಕಾಸ್ಟ್ ಅಲ್ಲಿ ಎಲ್ಲ ಸ್ಟ್ರಕ್ಚರ್ಸು ರೆಡಿಮೇಡ್ ಸ್ಟ್ರಕ್ಚರ್ಸ್, ಜಸ್ಟ್ ತಗೊಂಬಂದು ಜಸ್ಟ್ ಇನ್ಸ್ಟಾಲ್ ಮಾಡೋದು ಮಾತಾಡ್ತಾ. ಸೊ ಕನ್ಸ್ಟ್ರಕ್ಷನ್ ಟೈಮ್ ಇಸ್ ಸ್ಕೆಡ್ಯೂಲ್ ಬಂದು ಕಡಿಮೆ, ಇದಕ್ಕೆ ಕನ್ಸ್ಟ್ರಕ್ಷನ್ ಟೈಮ್ ಇಸ್ ಲೆಸ್. ಓಕೆ. ಇಲ್ಲಿ ಕಾಸ್ಟ್ ಕಡಿಮೆ ಬಟ್ ಟೈಮ್ ಮೋರ್, ಇಲ್ಲಿ ಟೈಮ್ ಲೆಸ್, ಕಾಸ್ಟ್ ಇಸ್ ಮೋರ್. ಓಕೆ. ಸೊ ಅದ ಡಿಫರೆನ್ಸ್. ಬಟ್ ಇದು ಅಗೇನ್ ಇಟ್ ಲೆಫ್ಟ್ ಟು ದಿ ಕ್ಲೈಂಟ್ ಚಾಯ್ಸ್. ಸೊ ಯಾವ್ದು ಬೇಕು ನಮಗೆ, ಬೇಗ ಮುಗಿಸಿ ಕಾಸ್ಟ್ ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂದ್ರೆ ಪ್ರೀಕಾಸ್ಟ್. ಅದೇ ಓಕೆ, ಸ್ಕೆಡ್ಯೂಲ್ ಎಷ್ಟಿದ್ರು ಪರವಾಗಿಲ್ಲ, ಕಾಸ್ಟ್ ಕಡಿಮೆ ಇದ್ರೆ ಓಕೆ, ಕ್ಯಾಸ್ಟ್ ಇನ್ಸ್ಟಿಟ್ಯೂಟ್ ತಗೋತಾರೆ. ಸೊ ಅದು ಕ್ಲೈಂಟ್ ಪ್ರಿಫರೆನ್ಸ್. ಓಕೆ. ಸೊ ಇವಾಗ ಫಾರ್ ಈ ತರ ಪ್ರೀಕಾಸ್ಟ್ ಸ್ಟ್ರಕ್ಚರ್ಸ್ ಯಾವಾಗ ಹೋಗ್ತಾರೆ ಅಂದ್ರೆ, ಬಿಗ್ಗರ್ ಕ್ಲೈಂಟ್ಸ್ ಅಂಡ್ ಲಾರ್ಜ್ ಹೆವಿ ಪ್ರಾಜೆಕ್ಟ್ಸ್, ಹೆವಿ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ಸ್ ಎಲ್ಲ ಸಮ್ಟೈಮ್ಸ್ ಕ್ಲೈಂಟು ಪ್ರೀಕಾಸ್ಟ್ ಸ್ಟ್ರಕ್ಚರ್ ಪ್ರಿಫರ್ ಮಾಡ್ತಾರೆ. ಬಿಕಾಸ್ ಅದರಲ್ಲಿ ತುಂಬಾ